ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ಅಂಜುಮನ್ ಶಾದಿ ಮಾಲಿನಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಮ್ಮೇಳನವು ದಿನಾಂಕ 0 ಜುಲೈ 7, 2025 ರಂದು ನೆರವೇರಿತು. ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಜಗನ್ನಾಥ್, ಜಿಲ್ಲಾ ಅಧ್ಯಕ್ಷರು ಕಾರ್ಮಿಕರಿಗೆ ಆಗುತ್ತಿರುವ ಶೋಷಣೆಗಳ ಬಗ್ಗೆ ಸವಿವರವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಎಂ ಶಬ್ಬೀರ್ ಅಧ್ಯಕ್ಷರು, ಎಂ ವಲಿ ಸಾಬ್ ಖಜಾಂಚಿ, ಹರಣಿ ಭಾಷಾ ಕಾರ್ಯದರ್ಶಿ ಎಂ ಶಾಹಿದ್, ಕೆ ಮಾಬುಸಾಬ್, ಸಿ ಹೈದರ್ ಅಲಿ, ಕೆ ಬಸವರಾಜ, ಸೈಯದ್ ಜಮೀರ್, ಕೆ ರಾಜು, ಎ ನಬಿಸಾಬ್, ಬಿ ಜಮೀರ್, ರಾಘವೇಂದ್ರ, ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಮುಖಂಡರು ಡಿ ರಾಜಪ್ಪ, ಹೆಚ್ ರಮತುಲ್ಲಾ ಇನ್ನೂ ಅನೇಕರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ವರದಿ ಎಚ್ ಕರೀಂ, ನಂದಿಬೇವೂರ್, ಕೆಎಸ್ ನ್ಯೂಸ್ ಟಿವಿ. ಯಾಕೆ ಬರೋದಂದ್ರೆ ಅರ್ಪಣೆಯಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕ ಸಂಘ ಇವತ್ತು ಏನಾಗಿದೆ, ಬಲಿಷ್ಠ ಆಗಿಲ್ಲ, ಬಲಗೊಂಡಿಲ್ಲ, ಕೇಳಲಿಕ್ಕೆ ನಾವು ಹೋಗಿ ಯಾಕೆ ಕೇಳಬೇಕು? ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಸೈಕಲ್ ಕೊಡ್ಬೇಕು ಯಾರು ಕೇಳಬೇಕು? ಯಾರು ಕೇಳಬೇಕಲ್ಲ, ಯಾರು ಕೇಳಬೇಕಲ್ಲ. ಇನ್ನೊಮ್ಮೆ ಮೋಹನ್ ಹಬ್ಬ ಆಯ್ತು, ಹಿಂದೆ ಕುಡಿದ ಮೋಹನ್ ಹಬ್ಬದ್ದು ಮೊನ್ನೆಲ್ಲ ಕಿಚ್ಚ ಆಯ್ತಲ್ಲ, ಕಟ್ಟಿಗೆಲ್ಲ ಹಾಕಿದ್ರು, ಆಲೋಚನೆ ದುಂಡು ಯಾರು ಹಾಕಿದ್ದನ್ನ ಯಾರು ಹಾಕಿದ್ರು? ನಂಗೆ ಒಂದು ಹಬ್ಬ ಮಾಡಬೇಕಂದ್ರೆ ಆ ಹಳೆ ಸ್ವಾಮಿಯ ಭಕ್ತರು, ಅವ್ರಿಗೆ ಮುಂದೆ ಊರಿನ ಭಕ್ತಾದಿಗಳು ಎಲ್ಲರ ಮುಖದ್ದಾಗಿ ಮಾಡಿದ್ದೆಲ್ಲ ಹಬ್ಬಾಗಿತ್ತು. ಸುಳ್ಳು ಆಗಲ್ಲ. ಕಲ್ಯಾಣ ಮಂಡಳಿ 8,000 ಕೋಟಿ ಐತಿ, ಅದು ಬರ್ತದೆ ಆತ್ಮಳಿಗೆ ಬರಲ್ಲ. ಈ ಮಾತು ಈಗಿಂದ ಹೇಳಿವಿ, ಇವತ್ತು ಹೇಳ್ತೀವಿ, ಮುಂದಿದೆ. ನಾನು ಯಾವ ತರ ಈ ಮಾತು ಹೇಳ್ತಂದ್ರೆ, ಹರಪನಹಳ್ಳಿ ತಾಲೂಕಿನಲ್ಲಿ ಕಾರ್ಮಿಕ ಇಲಾಖೆ ಇರತಕ್ಕಂಥದ್ದು 28,000 ಕಾರ್ಡ್ಗಳು ಊಟ ಅವು ಹೋಗ್ತಾವ, 129 ಹೋಗಿಲ್ಲ. ಆದರೆ ಇಲ್ಲಿ ಕುಂತ್ಕೊಂಡು ನಾವು ನೀಡು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಫೆಡರೇಷನ್ CITO ಎಷ್ಟಿದವು 28,000 ಕಾರ್ಡ್ನಲ್ಲಿ ನಮ್ಮ ಸಂಘಟನೆ ಕಾರ್ಡ್ ಎಷ್ಟು? 300ರಿಂದ 400 ಸಾವಿರ ಮುಟ್ಟಿಲ್ಲ. ನಾವು ಮುಟ್ಟಿಲ್ಲ. 27 ವಾರ್ಡ್ ಇರ್ತಕ್ಕಂಥ ನಮ್ಮ ಕಾರ್ಮಿಕರಿರಲ್ಲ. ಹರಪನಹಳ್ಳಿ 27 ವಾರ್ಡಲ್ಲಿ ಕೂಡ ಕಟ್ಟಡ ಕಾರ್ಮಿಕರಿದ್ದಾರೆ. ಅವ್ರು ಬೇಗರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಇನ್ನು ಹಲವಾರು ಪೇಂಟ್ ಇರ್ಬೋದು, ಇನ್ನು ಹಲವಾರು ಕೆಲಸ ಮಾಡ್ತಕ್ಕಂಥ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟು ಜನ ಕಾರ್ಮಿಕರು ಬೇಕೋ ಅವ್ರು ಎಲ್ಲರೂ ಎಲ್ಲಿದ್ದಾರೆ? 27 ವಾರ್ಡಲ್ಲಿದ್ದಾರೆ. ಅದರಿಲ್ಲ ನಾವು ಕಾಣಕ್ಕಾಗತ್ತಾ? ನಾವು ಕಾಣಕ್ಕಾಗತ್ತಾ? ಅವ್ರನ್ನ 27 ವಾರ್ಡ್ ಇರ್ತಕ್ಕಂಥ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮುಟ್ಟಕ್ಕಾಗಿಲ್ಲ. ಅವ್ರನ್ನೆಲ್ಲರೂ ಮುಟ್ಟಿದ್ರೆ ಈ ಶಾಲೆ ಕೂಡಿ ಕೆಳ ಹೋಗುದು. ಒರಿಜಿನಲ್ ಕಾರ್ಮಿಕರು, ನನ್ನ ಬೋಗಸ್ ಅಲ್ಲ. 27 ವಾರ್ಡ್ ಇರ್ತಕ್ಕಂಥ ನಿಜವಾದ ಕಾರ್ಮಿಕರು ನಾವು ಸಂಘ ಮಾಡಿದ್ರೆ ಇವತ್ತು ನಾವು ಇಲ್ಲಿ ಕೂಡಿ ಕೆಳ ಹೋಗಬೇಕಾಗಿತ್ತು. ಹೌದಲ್ಲ? ಇಲ್ಲಿ ಸಂಘವನ್ನ ಬಲಿಷ್ಠ ಮಾಡಿಕೊಂಡು ಮಾತ್ರ ಕಾರ್ಮಿಕ ಇಲಾಖೆಯಲ್ಲಿ ಬೆಲೆ ಇರ್ತದೆ. ಸಂತೋಷ್ ರಾವ್ ಮಾತಾಡ್ತಾನೆ, ಸಂಘಟನೆ ವೀಕ್ ಇದ್ರೆ, ಸಂಘಟನೆ ಒಂದು ಬಲ ಹೋದ್ರೆ ಕಾರ್ಮಿಕರಿಗೆ ಇರ್ತಕ್ಕಂಥ ಅಶ್ವಿನಿ ಮೇಡಮ್ ಆಯಮ್ಮ ಕಾರ್ಮಿಕರಿಗೆ ಅಧಿಕಾರ ಅಲ್ಲ. ಅಧಿಕಾರ ಆಯಮ್ಮ ಅಧಿಕಾರ ಅಲ್ಲ. ಅಧಿಕಾರಿ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರಕ್ರಿಯೆಗಾರರನ್ನು ಅಶ್ವಿನಿ ನಿಮ್ಮ ಕೇಳಲ್ಲ. ಕೇಳ್ತಾ 25 ಲಕ್ಷ ಬಿಲ್ಡಿಂಗ್ ಕಟ್ಟಿ ನೀವು, 30 ಲಕ್ಷ ಬಿಲ್ಡಿಂಗ್ ಕಟ್ಟಿ ನೀವು, 5 ಲಕ್ಷ ಬಿಲ್ಡಿಂಗ್ ಕಟ್ಟಿ ನೀವು. ಆಯಮ್ಮ ನಿಮ್ಮ ಕೇಳ್ತಾ ಒಬ್ಬ ಗುತ್ತಿಗೆದಾರ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಶ್ವಿನಿ ಮೇಲಿದ್ರೆ ಆ ನಿಮ್ಮ ಅವ್ರು ಕಾಪಾಡ್ಯಾರೋ? ಆಯಮ್ಮ ಕಾಪಾಡ್ಯಾರೋ? ಕಾರ್ಮಿಕ ಅಧಿಕಾರಿ, ಅದು ತಾಲೂಕು ಅಧಿಕಾರಿ ಇರ್ಬೋದು,
ಜಿಲ್ಲಾಧಿಕಾರಿ ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಬೋಗಸ್ ಕಾರ್ಡ್ ಯಾರು ಮಾಡ್ತಿರ್ತಾರೆ. ನಾವು ಒಂದೇ ಅಲ್ಲ, CIT ಒಂದೇ ಕಾರ್ಡ್ ಮಾಡ್ತಾರೆ, ಒಂದೇ ಅಲ್ಲ, ಇನ್ನು ಹಲವಾರು ಸಂಘಟನೆಗಳು ಕಾರ್ಡ್ ಮಾಡ್ತಾರೆ. ಈಗ ಎಲ್ಲ ಕಾರ್ಡ್ ಮಾಡ್ತಾರೆ, ಮುಂಚೆ ಇರಲಿಲ್ಲ. ಈ CIC ಹೆಸರು ನಮ್ಮ ಬರ್ಪಳೆ ಎಲ್ಲ ಕಡೆ ಕಾರ್ಡ್ ಮಾಡ್ತಾರೆ. ಅವರು ಎಲ್ಲರೂ ಕಾರ್ಮಿಕ ಇಲಾಖೆಗೆ ಸಪುಟೆ. ಹಂಗಾಗಿ ಅವರ ಹೋದ ಸಭ್ಯಗಳು ತ್ಯಾಗ ಇಲ್ಲ. ನೀವು ಯಾವ ಕುಟುಂಬದಿಂದ ನಾವು ನೀಡಲ್ಲ, ಅದು ಮಾತಾಡೋದಿಲ್ಲ. ಈಗ ಒಳ್ಳೆ ನೋಡಲ್ಲ, ಹೌದಾ? ನೋಡಲ್ಲ. ಅದಕ್ಕೆ ನಾವು ಹೇಳಿದ್ರೆ 27 ಆನ್ಲೈನ್ ಸಂಘಟನೆಯನ್ನು ಬಲಿಸಬೇಕು. ಬಲಿಸಿದ ಮೇಲೆ 235 ಸಂಘ ವಿಚಾರ ಮಾಡ್ತಾರೆ. ಇಲ್ಲಾಂದ್ರೆ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ನಮಗೆ ಮುಟ್ಟಲ್ಲ. ನಮ್ಮ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣ ಬೇರೆ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಮತ್ತೊಂದು, ಇದು ಕಲ್ಯಾಣ ಮಂಡಳಿಯ ಕಾಯ್ದೆ ಸುಮ್ಮನೆ ಆಗಲಿಲ್ಲ. 96 ಇಸ್ವಿನಾಗಿರ್ತಕ್ಕಂಥ ಕಾನೂನು ಸುಮ್ಮನೆ ಆಯ್ತಾ? ಇಡೀ ದೇಶದಲ್ಲಿರ್ತಕ್ಕಂಥ ಕಾನೂನು. ನಮ್ಮ ಅರ್ಪಣೆ ಒಂದಲ್ಲ, ನಮ್ಮ ರಾಜ್ಯ ಒಂದಲ್ಲ. 1996 ಇಸ್ವಿಯಲ್ಲಿ ಇಡೀ ದೇಶಕ್ಕೆ ಆಗಿರ್ತಕ್ಕಂಥ ಕಾನೂನು. ಎಷ್ಟು ಸಾವಿರ ಕಾರ್ಮಿಕರು, ಒಬ್ಬರ ಇಬ್ಬರ. ನಮ್ಮ ಹೊರಪಳ್ಳಿಗೆ ನಿಜವಾದ ನೈಜ ಕಾರ್ಮಿಕನ ಪಟ್ಟಿ ಮಾಡಿದ್ರೆ ಸಾವಿರಾರು ಜನ ಬೋಗಸ್ ಬಿಟ್ಟು. ಅದರಲ್ಲಿ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಲಕ್ಷಾಂತರ ಕಾರ್ಮಿಕರು, ಕೋಟ್ಯಾಂತರ ಕಾರ್ಮಿಕರು. ನಮ್ಮ ದೇಶದಲ್ಲಿ 140 ಕೋಟಿ ಜನ ಇರೋದು. ಎಷ್ಟು? 140 ಕೋಟಿ ಜನ ಇದ್ರೆ ಹೆಚ್ಚು ಕಡಿಮೆ 40 ಕೋಟಿ ಕಾರ್ಮಿಕರೇ ಇರೋದು. ಅದಲ್ಲ ಬೇರೆ ಕೆಲಸ ಇಲ್ಲ ಅವ್ರಿಗೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭೂಮಿ ಇಲ್ಲ, ಡಿಗ್ರಿ ಆಗಿರ್ತಕ್ಕಂಥ ಆಟಕ್ಕೆ ಬರಲಿಲ್ಲ. ಇಲ್ಲ ಒಳಗಿನ ಕೆಲಸ ಮಾಡಬೇಕು, ಇಲ್ಲ ಬಟ್ಟೆಯಿಂದ ಕೆಲಸ ಮಾಡಬೇಕು. ಎಲ್ಲವನ್ನು ಬಿಟ್ಟು ಅವ್ರೇನ್ ಮಾಡ್ತಾರೆ? ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರೆ, ಲೇಬರ್ ಕೆಲಸ ಮಾಡ್ತಾರೆ, ಬೇಲರ ಕೆಲಸ ಮಾಡ್ತಾರೆ, ಪ್ಲೇನ್ ಬೆಳಿತಾರೆ, ಕಾರ್ಪೆಟರ್ ಕೆಲಸ ಮಾಡ್ತಾರೆ. ಏನೋ ಒಂದು ಕೆಲಸ ಮಾಡಿ ಬರುತ್ತೆ. ಇದು ಒಂದು ನಮ್ಮ ಇರ್ತಕ್ಕಂಥ ವಿಭಾಗ. ಮತ್ತು ವಿರುದ್ಧ ಕಟ್ಟಡ ಮತ್ತು ಜಮೀನು ಕಾರ್ಮಿಕರಿಗೆ ಜಾತಿ ಐತಾ? ಇದಕ್ಕೆ ಜಾತಿ ಐತಾ? ಇಂಥೇ ಜಾತಿನ ಮಾಡ್ಕೊಂಡು ಜಾಗ ಐತೆ ಅಂತ ಆಯ್ತಾ? ಇಲ್ಲಿ ಕುಟುಂಬ ಬರ್ತಾರೆ ನಿಲ್ಲಬಹುದು. ಅದು ಬದುಕು ನಮ್ದು, ಇದಕ್ಕೆ ನಾವು ಬದುಕು. ಆದ್ರೆ ಕಟ್ಟಡ ಮತ್ತು ಜಮೀನು ಕಾರ್ಮಿಕರಿಗೆ ಜಾತಿ ಇಲ್ಲ. ನಾವು ಜಾತಿ ಮಾಡಿದ್ರೆ ಕಲ್ಯಾಣ ಮಂಡಳಿ ಸೌಲಭ್ಯ ಬರೋದಿಲ್ಲ. ಇದು ಜಾತ್ಯತೀತವಾಗಿರ್ತಕ್ಕಂಥ ಸಂಘಟನೆ. ಯಾಕಂದ್ರೆ ಬೇಗರು ಎಲ್ಲರೂ ಎಲ್ಲಾ ಜಾತಿ ಒಳಗಡೆ ಇರ್ತಕ್ಕಂಥ ಒಂದು ವಿಭಾಗ. ಹಂಗಾಗಿ ಕಟ್ಟಡ ಕಾರ್ಮಿಕರಿಗೆ ಜಾತಿ ಇಲ್ಲ. ನಾವು ಜಾತಿ ಇದರಲ್ಲಿ ತರಬಾರದು. ನಾವೇನಾದ್ರು ಜಾತಿ ತಂದು ಒಂದು ಸಂಘ ಮಾಡ್ಕೊಂತ ಹೋದ್ರೆ ಯಾರಿಗಂತ? ಯಾವ್ಯಾರಿಗೆ? ಇಲ್ಲಿ ಕಾರ್ಮಿಕ ಇಲಾಖೆಗೆ, ಕಲ್ಯಾಣ ಮಾಡಲಿಲ್ಲ. ಹಂಗಾಗಿ ನಮ್ಮ CIT ಸಂಘಟನೆ ಇವತ್ತು ಜಾತಿ ಇಲ್ಲೇ ಇರ್ತಕ್ಕಂಥ, ಧರ್ಮ ಇಲ್ಲೇ ಇರ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಯಾವುದಪ್ಪ ಅಂದ್ರೆ ನಮ್ಮ CIT ಸಂಘಟನೆ. ಹಂಗಾಗಿ ಈ ಸಂಘಟನೆಯನ್ನು ನಾವು ಬಲಗೊಳಿಸಲಿಕ್ಕೆ ಒಂದು ಪ್ರತಿಜ್ಞೆ ಮಾಡಲೇಬೇಕು. ಇವತ್ತು ಸರ್ಕಾರ ಯಾವ ಸ್ಥಿತಿ ಕಡೆ ಹೊಂಟತೆ? ಸರ್ಕಾರ 140 ಕೋಟಿ ಜನ, ಅದರಲ್ಲಿ ಸಾವಿರಾರು ಕೋಟಿ ಕಾರ್ಮಿಕರು ಇದ್ದಾರೆ. ಮತ್ತು ಇವರೆಲ್ಲ ಇರ್ತಕ್ಕಂಥ ಅಮಲಿ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, ಇವರೆಲ್ಲರೂ ಇದ್ದಾರೆ. ಇವರು ಎಲ್ಲರಿಗೂ ಅನುಕೂಲ ಮಾಡತಕ್ಕಂಥ ಕೆಲಸ ಯಾರು? ಒಂದು ಕಾರ್ಮಿಕ ಇಲಾಖೆ ಇದೆ. ನಮ್ಮ ಹೊಸಪೇಟೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡಲ್ಲ, ಸಂತೋಷ್ ಕಾರ್ಡ್ ಸುಮ್ಮನೆ ಕೊಟ್ಟರು ಅಷ್ಟೇ. ಅವ್ನು ತಗೊಂಡು ಮತ್ತೆ ಎಲ್ಲಿ ಹೋಗ್ಬೇಕು? ಪೆಟ್ಟಿಗೆ ಬಿಸಾಕ ಅಷ್ಟೇ. ಅದರಿಂದ ಏನು ಲಾಭ ಯಾಕತ್ತ? ಸುಮ್ಮನೆ ಸೇರಿಸೋದು, ಅದಕ್ಕೊಂದು ದುಡ್ಡು ಖರ್ಚು ಮಾಡೋದು, ಜೈಲು ಅಂದ್ರೆ ಇವತ್ತು ಸರ್ಕಾರ ಯಾರ ಪರವಾಗಿ ಕೆಲಸ
ಆಲೋಚನೆ ಮಾಡೋದು. ನಾವು ಒಂದೇ ಬರೀ ಬೇರೆ ಕೆಲಸ ಮಾಡಿದ್ವಿ, ಲೇಬರ್ ಕೆಲಸ ಮಾಡಿದ್ವಿ, ಬಣ್ಣ ಬೆಳೆದ್ವಿ, ಎಲೆಕ್ಟ್ರಿಸಿಟಿ ಕೆಲಸ ಮಾಡಿದ್ವಿ ಅನ್ನೋ ಜೊತೆಗೆ ಇವತ್ತು ನಮ್ಮನ್ನು ಆಗ್ತಕ್ಕಂಥ ನಮ್ಮ ಬರೋದು ಗ್ಯಾಸ್ ಇಲ್ಲ, 8,000 ಕೋಟಿ ಹಣ ಉಳ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ನೋದೈತೆ ಅಂತ ಅದನ್ನ ಕೊಡೋ ಮನಸ್ಸು ಯಾಕಿಲ್ಲ ಅವ್ರಿಗೆ? ಇದೆಲ್ಲ ಪ್ರಶ್ನೆ ಮಾಡ್ತೇವೆ ನಾವು. ಇವತ್ತು ಯಾಕೆ ಪರವಾಗಿ ಕೆಲಸ ಮಾಡ್ತಾರೆ? ಸರ್ಕಾರಗಳು ಯಾಕೆ ಪರವಾಗಿ ಕೆಲಸ ಮಾಡ್ತಾರೆ? ಸರ್ಕಾರಕ್ಕೆ ಬೇರೆ ಇಲ್ಲ. ನಮಗೆ ಬಿಜೆಪಿ, ಕಾಂಗ್ರೆಸ್, JDS ನಮಗೆ ಇಲ್ಲಿ ಬೋರ್ಡು ಸಿಂಬಲ್ಗಳೇ, ಬಟ್ ಅವ್ರ ನೀತಿಗಳು ಒಂದೇ. ಇವತ್ತು ನೋಡಿ, ಸರ್ಕಾರದ ಮಂತ್ರಿಗಳು, ಸರ್ಕಾರದ MLAಗಳು, ಈ ಹಿಂದೆ ಆಗಿರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೇಳಿ ಪ್ರತಿಯೊಂದು ನ್ಯಾಯ ಕೇಳಿ ನೀವು. ಯಾರು ಬಾರು ಕಾರ್ಮಿಕರಿಗೆ ಅನ್ಯಾಯ ಯಾರು ಹೇಳೋ ಹೇಳ್ತಾರ? ಯಾರು ಹೇಳೋ? ಏನ್ ಹೇಳ್ತಾರ? ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯಾತೀತ ಇರಬಾರ್ದು, ಸಮಾಜವಾದ ಇರಬಾರ್ದು ಅಂತ ಹೇಳ್ತಾರೆ. ಅದು ಯಾಕೆ ಬೇಕು ನಮ್ಗೆ? ಅಂಬೇಡ್ಕರ್ ನಮ್ಮ ರಾಜೇಂದ್ರ ಏನಲ್ಲ, ಅಂಬೇಡ್ಕರ್ ದೂರ ಮಾಡಿ, ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯಾತೀತ ಅಂತ ಬರಲ್ಲ, ತಿದ್ದುಪಡಿ ಮಾಡಲ್ಲ, ಸಮಾಜವಾದ ತಿದ್ದುಪಡಿ ಮಾಡಲ್ಲ, ಇರಬಾರ್ದು. ಯಾರು ಹೇಳಿದ್ದ? ಇದು ಯಾರು ಹೇಳಿದ್ದು? ಅಂಬೇಡ್ಕರ್ ಹೇಳಿದ. ಅಂಬೇಡ್ಕರ್ ಬರ್ಬೋದ? ಮತ್ತು ಜಾತ್ಯಾತೀತ ಏನು, ಸಮಾಜವಾದ ಏನು, ಅದು ನ್ಯಾಯ ಪೀಠಿಕೆಯಲ್ಲಿ ಬರೋದು ಸ್ವಲ್ಪ ಬಿಡೋದು. ಯಾಕೆ ಬರೋದು? ಜಾತ್ಯಾತೀತ ಅಂದ್ರೆ ಇವತ್ತು ದೇಶದಲ್ಲಿ ಅದು ವಿರುದ್ಧ ಬರೋದು ಯಾವಂದ್ರೆ ಕೋಮುವಾದ. ಹೌದಿಲ್ಲ? ಜಾತ್ಯಾತೀತ ವಿರುದ್ಧ ಬರೋ ಯಾವುದು? ಕೋಮುವಾದ. ಇವತ್ತು ನಾವೆಲ್ಲರೂ ಎದುರು ಮತ್ತು ಹೋಗಿವಿ. ನಮ್ಮ ತೆರಿಗೆಲ್ಲ ಏನು ತುಂಬುತ್ತೆ? ಇವತ್ತು ನಮ್ಮ ತೆರಿಗೆ ತುಂಬಿದ್ರೆ ಏನು? ಜಿಲ್ಲೆಗಳನ್ನು ನಾವು ಶಿಕ್ಷಣ ತೆರಿತೀವಿ ಅಂತ. ಇದು ನಮ್ಮದ ಅತ್ಯಂತ ಬೋನಸ್ಸು. ನಾನು ಹೇಳ ಅವರೇ ಕಲ್ಯಾಣ ಮಂಡಳಿ ಅಧ್ಯಕ್ಷ ಯಾರು ಅಂತ ಅದನ್ನ ನೋಡಿ ಮುಂದ್ಕೋಣ. ಬಾರಿ ಯಾರಲ್ಲ, ಇಲ್ಲಿಂದ ಕೋಣಿಗೆ ಸ್ವಾಮಿಗಳು ಯಾರು? ಕಾರ್ಮಿಕ ಮಂತ್ರಿ ಯಾರು? ಸಂತೋಷ್ ಲಾಲ್, ಕನ್ನಡ ಕ್ಷೇತ್ರದ MLA, ಇವತ್ತು ಕಾರ್ಮಿಕ ಸಚಿವ. ಕರ್ನಾಟಕ ರಾಜ್ಯದ ಕಲ್ಯಾಣ ಮಂಡಳಿಯ ಅಧ್ಯಕ್ಷರು ಸಂತೋಷ್ ಲಾಲ್. ಇದೇ ಸಂತೋಷ್ ಲಾಲ್ ಜಿಲ್ಲೆ ಒಂದು ವಸತಿ ಶಾಲೆ ಮಾಡ್ತಾ ಇದ್ದ. ಈಗ ಮೊನ್ನೆ ನಿಮ್ಮಲ್ಲಿ ಘೋಷಣೆ ಮಾಡಿ ಸಿದ್ದರಾಮಯ್ಯ ಹಾಕಿದ್ರು. ನಮ್ಮ CITO ಕಟ್ಟಡ ಕಾರ್ಮಿಕ ಸಂಘಟನೆ ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಯಾವುದೋ ಜಿಲ್ಲೆ ಒಂದು ಮಕ್ಕಳ ಶಾಲೆಯನ್ನು ತೆರೆತಕ್ಕಂಥದ್ದು ಭಾರಿ ಮೋಸ. ಕಲ್ಯಾಣ ಮಂಡಳಿ ಹಣವನ್ನು ನಮಗೆ ನೀರು ಕುಡಿಲಿಕ್ಕೆ ಮಾಡತಕ್ಕಂಥ ಸಂಸ್ಥೆ ಕಾರ್ಮಿಕರಿಗೆ ಮೋಸ ಮಾಡತಕ್ಕಂಥದ್ದು ನಿಮ್ಮ ಹುನ್ನಾರ. ಹಿಂಗಾಗಿ 1,125 ಕೋಟಿ ಹಣವನ್ನ ನೀವು ಕುಡಿದಾರೆ 21ನೇ ಇಸ್ವಿಯಿಂದ ಅರ್ಜಿ ಹಾಕಿರಲ್ಲ. ಅದಕ್ಕೆ ಬೋನಸ್ ಕಾರ್ಮಿಕರು ಇಲ್ಲಂತಲ್ಲ, ಅವ್ರನ್ನೆಲ್ಲರೂ ಕೂಡ ಪತ್ತೆ ಹಚ್ಚಿ ಅವ್ರಿಗೆ ಹಣ ಬಂದ ಹಾಕಂಗಿಲ್ಲ. ನಮ್ಮ ಲೀಡರ್ ಹೇಳಲ್ಲ. ನಮ್ಮ CITO ರಾಷ್ಟ್ರ ಸಮಿತಿ, ಕಟ್ಟಡ ಕಾರ್ಮಿಕ ರಾಷ್ಟ್ರ ಸಮಿತಿ ಹೈಕೋರ್ಟ್ಗೆ ಹೋಗಿದ್ದು ನಾವು. ಎದಕ್ಕೆ ಹೈಕೋರ್ಟ್ ಬಂದು? ಯಾವ ಶೈಕ್ಷಣಿಕ ಧನ ಸಹಾಯ ಇವತ್ತು ಬರಲಿಲ್ಲ, ಅವ್ರಿಗೆ ಜಾರಿ ಮಾಡಬೇಕಂತ ಹೇಳಿ ಹೈಕೋರ್ಟ್ಗೆ ನಾವು ಅಪೀಲ್ ಹೋಗಿದ್ವಿ. ಹೈಕೋರ್ಟ್ ತೀರ್ಪಾಗಿದೆ. ಯಾರು ತೀರ್ಪಾಗಿದೆ? ಸಂತೋಷ್ ವಿರುದ್ಧ ತೀರ್ಪಾಗಿದೆ, ಮುಖ್ಯಮಂತ್ರಿ ವಿರುದ್ಧ ತೀರ್ಪಾಗಿದೆ.